ಹಾಯ್ ಎಲ್ರಿಗೂ ನಮಸ್ಕಾರ. ಕಾಸರಗೋಡು ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಬಿಸಿಲುಗಾಲಕ್ಕೆ ಬಿಸಿ ಬಿಸಿ ಚಾಯ, ಬಿಸಿ ಬಿಸಿ ಬಜ್ಜಿ ಯಾರಿಗುಂಟು ಯಾರಿಗಿಲ್ಲ ಅಲ್ವಾ? ಎಲ್ರಿಗೂ ಇಷ್ಟ ಆಗೋದಿಲ್ಲ ಇದು ಬಿಸಿಲುಗಾಲಕ್ಕೆಲ್ಲ ತಿನ್ನಲಿಕ್ಕೆ. ಇದು ಚಳಿಗಾಲದ ಒಂದು ತಿಂಡಿ ತಿನಿಸುಗಳಲ್ವ. ಹಾಗೆ ಇಲ್ಲಿ ಫ್ರಿಜ್ಜಲ್ಲಿ ಒಂದು 4 ಬಜ್ಜಿ ಮೆಣಸಿನಕಾಯಿ ಇತ್ತು. ನನ್ನಷ್ಟು ದಪ್ಪ ಇತ್ತದು, ಹಾಗಾಗಿ ಅದನ್ನು ನಾನು 4 ತುಂಡು ಮಾಡ್ತಾಯಿದ್ದೀನಿ. ಈಗ ಮೊದಲು ಚೆನ್ನಾಗಿ ತೊಳೆದಿದ್ದೇನೆ, ಮತ್ತೊಮ್ಮೆ ಇದನ್ನು ತೊಳೆದು ಒಂದು ಮೆಣಸಿನಕಾಯಿಯನ್ನು ನಾನೀಗ 4 ಪೀಸ್ ಮಾಡ್ತೀನಿ. ಈಗ ನಾನು ಜಾಸ್ತಿ ಖಾರ ಹಾಕೋದಿಲ್ಲ, ಯಾಕೆಂದರೆ ಈಗ ಬಿಸಿಲು ಕಾಲಕ್ಕೆಲ್ಲ ಖಾರ ತಿನ್ನಬಾರ್ದು. ಮೊದಲು ಇದನ್ನು 4 ಭಾಗಗಳಾಗಿ ಕತ್ತರಿಸಿ ಬಿಡುವ ನಾವು. ಹಾಗೆ ಕತ್ತರಿಸಿ ಆಮೇಲೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕ್ತೇನೆ ಅಂತ ನಿಮಗೆ ನಾನು ಹೇಳ್ತೇನೆ, ಗರಿಗರಿಯಾಗಿ ಹೇಗೆ ಬರೋದು ಅಂತ. ಈಗ ಮೊದಲು ನಾವು ಕತ್ತರಿಸುವ ಕೆಲಸವನ್ನು ಮಾಡುವ. ಅನಂತರಲ್ಲಿ ಒಂದು ಬೌಲಲ್ಲಿ ನಾವು ಕಡಲೆ ಹಿಟ್ಟು ತಗೊಳ್ಬೇಕು, ಶುದ್ಧವಾದ ಕಡಲೆ ಹಿಟ್ಟು. ನಂತರದಲ್ಲಿ ಒಂದು ಕಡಲೆ ಹಿಟ್ಟಿನ ಒಂದು ಅರ್ಧ ಭಾಗದಷ್ಟು ಮೈದಾ ತಗೊಳ್ಳಿ. ಮೈದಾ ತಿನ್ನಬಹುದು, ಆದರೆ ಯಾವಾಗಲೂ ತಿನ್ನಬೇಡಿ. ಅಪರೂಪಕ್ಕೆ ಮೈದಾ ತಿಂದರೆ ಏನಾಗೋದಿಲ್ಲ, ನಮ್ಮ ಆಹಾರದಲ್ಲಿ ವಿಷನೇ ತಿಂತೇವೆ ಅಂತ ನಾವು. ಮತ್ತು ಮೈದಾದಲ್ಲಿ ಏನಾಗಲಿಕ್ಕಿದೆ, ದಿನ ಮಾತ್ರ ತಿನ್ನಬೇಡಿ. ಈಗ ನೋಡಿ, ಒಂದು ಬೌಲು ಕಡಲೆ ಹಿಟ್ಟು, ಅರ್ಧ ಬೌಲು ನಮ್ಮ ಮೈದಾ, ಆಮೇಲೆ ಬಣ್ಣಕ್ಕೆ ಅರಿಶಿನ ಪೌಡರ್, ಆಮೇಲೆ ಖಾರಕ್ಕೆ ಚೂರು ಚಿಲ್ಲಿ ಪೌಡ್ರ್ ಹಾಕಿದೆ ನೋಡಿ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ಒಳ್ಳೆ ಚಂದವಾಗಿ ಕಲಸಬೇಕು. ಕಲಸಂದು 5 ನಿಮಿಷ ಹಾಗೆ ಇಡೀ. ಉಪ್ಪು ಕೂಡ ಹಾಕಬೇಕು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಈಗ ನಾನು ಇದೆಲ್ಲ ತೆಂಗಿನ ಎಣ್ಣೆಯಲ್ಲಿ ಮಾಡೋದಿಲ್ಲ, ತೆಂಗಿನ ಎಣ್ಣೆ ಬಹಳ ರೇಟ್ ಅಲ್ವ. ಹಾಗಾಗಿ ನಾನು ಇವತ್ತು ಸನ್ಫ್ಲವರ್ ಎಣ್ಣೆ ಸ್ವಲ್ಪ ತೆಗೆದು ಆ ಪಾತ್ರೆ ಬಿಸಿ ಆಗಬೇಕು, ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ನಮ್ಮ ಬಜ್ಜಿನ ಒಂದೊಂದೇ ಹಾಕ್ತಾ ಬರಬೇಕು. ಆಮೇಲೆ 2 ಸಲ ಆಚೆ ಈಚೆ ಮಗುಚಬೇಕು. ಆಗ ಒಂದು ಬ್ರೌನ್ ಕಲರಿಗೆ ಬರ್ತದಲ್ವ, ಆಗ ಒಂದೊಂದನ್ನೇ ತೆಗಿಬೇಕು. ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಚಾಯ ಕೂಡ ಮಾಡಬೇಕು, ಬಿಸಿ ಬಿಸಿ ಚಾಯ. ಹಾಲಿಗೆ ಸಕ್ಕರೆ, ಆಮೇಲೆ ಸ್ವಲ್ಪ ಶುಂಠಿ, ಟೀ ಪೌಡರ್, ನಾವು ಜಾಸ್ತಿಯಾಗಿ ಯೂಸ್ ಮಾಡೋದು ತಾಜ್ ಮಹಲ್. ಹಾಗೆ ಒಳ್ಳೆ ಕಟಕ್ ಚಾಯ, ಕಟಕ್ ನಮ್ಮ ಬಜ್ಜಿನ ಇವತ್ತು ರೆಡಿ ಮಾಡಿದ್ದೀನಿ ನಾನು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ನೀವು, ಯಾಕೆಂದರೆ ಇದು ತುಂಬ ಒಳ್ಳೆ ತಿನಿಸಾಗಿ, ಖಾರ ಬಹಳ ಕಮ್ಮಿ ಇರೋದರಿಂದ ಈ ಬಿಸಿಲುಗಾಲಕ್ಕೆ ತಿನ್ಬೋದು. ನೋಡಿ ಎಂಥ ಗರಿ ಗರಿ ಬಜ್ಜಿ ಅಲ್ವಾ. ಹಾಗೆ ನನ್ನ ಈ ಒಂದು ಹೊಸ ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಬೇಕು, ಸಹಕಾರ ಇರಬೇಕಾಯ್ತಾ. ನಿಮ್ಮ ಸಹಕಾರ ಸಪೋರ್ಟ್ ಇದ್ದರೆ ಮಾತ್ರ ಅಲ್ವ ನಾನು ಇಲ್ಲಿ ನಿಲ್ಲಕ್ಕಾಗೋದು. ನನ್ನ ಚಾನಲ್ ಹೆಸರೇನು ಗೊತ್ತಾ? ಕಾಸರಗೋಡು ಹೆಲ್ತಿ ಕುಕ್ ಚಾನಲ್. ಇಲ್ಲಿ ನಾನು ಹೆಲ್ತಿಗೆ ಸರಿ ಇಲ್ಲದ್ದು ಯಾವುದು ತೋರಿಸೋದಿಲ್ಲ, ಕಾಪಿ ಮಾಡಿದ ಅಡುಗೆ ತೋರಿಸೋದಿಲ್ಲ. ನನ್ನ ಸ್ವಂತ ಅಡುಗೆ ಇಷ್ಟಪಟ್ಟರೆ ಬಿಡ್ಬೋದು, ಇಲ್ಲಾಂದರೆ ಬೇಡ. ಯಾಕಂದರೆ ಬೇರೆಯವರ ಅಡುಗೆಯನ್ನು ನಾನು ಕಾಪಿ ಮಾಡೋದಿಲ್ಲ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.